ನಮ್ಮ ಕರ್ನಾಟಕದ ಮೇಲೆ ಇದು ಪ್ರಭಾವ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮೋಸ್ಟ್ಲಿ ಕರ್ನಾಟಕದಲ್ಲಿ ಏನಾಗ್ಬೋದು ಅನ್ನೋ ಮುಂದಿನ ಎಪಿಸೋಡಲ್ಲಿ ನೋಡಿದ್ರೆ ಆಯಿತು. ಬಟ್ ಈಗ ಮಾತ್ರ ಈ ಡೆವಲಪ್ಮೆಂಟ್ಗಳು ನೋಡಿದಾಗ ಒಟ್ಟಾರೆಯಾಗಿ ಇಲ್ಲೇ ನಾವು ವಿಚಾರ ಮಾಡುವಂಥ ವಿಷಯ ಏನಪ್ಪ ಅಂತಂದ್ರೆ, ಈ ವಿರೋಧ ಪಕ್ಷಗಳು ಮಾತ್ರ ಇನ್ನೊಮ್ಮೆ ಕುಳಿತು ಚರ್ಚೆ ಮಾಡುವಂಥದ್ದು, ತಮ್ಮ ಸಣ್ಣ ಮನೋಸ್ಥಿತಿಯನ್ನು ಬಿಟ್ಟ ಒಬ್ಬ ಈಗಾಗಲೇ ಒಳ್ಳೆಯ ನಾಯಕನ ಪ್ರೂವ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು. ಅವ್ರ ಜೊತೆಗೆ ತಾವು ಹೆಗಲು ಕೊಟ್ಟರೆ ಒಂದಿಷ್ಟೇನೋ ಜೀವ ಪಡಿಬೋದೇನೋ ಅಂತ ಅನ್ನಿಸ್ತದೆ. ಬಟ್ ಈ ಎಲ್ಲ ಡೆವಲಪ್ಮೆಂಟು ಜೊತೆ ಸರ್ಕಾರದ ಕೈಯಲ್ಲೇ ಚುನಾವಣಾ ಕಮಿಷನ್ ತೆಗೆದುಕೊಂಡಿದ್ದರಿಂದಾಗಿ ಚುನಾವಣಾ ಕಮಿಷನ್ ಅಂತಿಮ ಯಾವುದಪ್ಪ ನಾವು ಎಲ್ಲಿ ಹೋಗ್ಬೇಕು, ಚುನಾವಣಾ ಕಮಿಷನ್ ಹೋಗ್ಬೇಕು, ಅದು ಸ್ವಾಯತ್ತ ಸಂಸ್ಥೆ. ಆದರೆ ಇವತ್ತೆಲ್ಲ ಸಂಪೂರ್ಣವಾಗಿ BJP ಮಯ ಆಗಿದನೋ ಅಥವಾ ಮೋದಿಯವ್ರ ಕೈಲಿದನೋ ಅನ್ನುವಂಥದ್ದನ್ನು ಈ ಎಲ್ಲ ರಿಸಲ್ಟ್ ನೋಡಿದಾಗ ಒಂದಿಷ್ಟೇ ಸಮಸ್ಯೆ ಹುಡ್ತಾವೆ. ಆ ಸಮಸ್ಯೆಗೆ ಪರಿಹಾರ ಮುಂದಿನದಲ್ಲಿ ನಾವು ಕಾಣ್ತೀವಿಲ್ಲ ಗೊತ್ತಿಲ್ಲ. ಬಟ್ ಇವತ್ತು ಮಾತ್ರ ಬಿಹಾರ ಚುನಾವಣೆ ಗೆದ್ದರು ಅಷ್ಟೇ ಸತ್ಯ ಆಗಿದೆ. ಇದು ಏನೇನು ಮಾಡಬಹುದು ಅನ್ನೋದನ್ನು ಮತ್ತಷ್ಟು ಚರ್ಚೆ ಮುಂದಿನ ಎಪಿಸೋಡಲ್ಲಿ ಮಾಡೋಣ ಅಂತ ಹೇಳ್ತಾ, ಇದು ಇವತ್ತಿನ ಈಗಿನ ಡೆವಲಪ್ಮೆಂಟ್ ಬಿಹಾರದ್ದು. ಮುಂದಿನ ಇದರಲ್ಲೇ ಕರ್ನಾಟಕದ ಮೇಲೆ ಅಂದರೆ ಈ ಒಂದು ರಾಜಕೀಯದ ಮೇಲೆ ಏನು ಪ್ರಭಾವ ಆಗಬಹುದು ಇದು ಅನ್ನುವಂಥ ಮಾತು ಚರ್ಚೆ ಮಾಡೋಣ ಅಂತೇಳಿ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸದ್ಯದ ಕೈಗೊಂಡು ವಂದನೆಗಳು.